ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಲ್ಲಿಗೆ ಇಡ್ಲಿನ ಮಾಡ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿಯಲ್ಲೇ ನಾನು ಮಲ್ಲಿಗೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಸಾಫ್ಟ್ ಆಗಿರುವಂಥ ಮಲ್ಲಿಗೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಮಲ್ಲಿಗೆ ರೈಸ್ ತರ್ತಾರೆ, ಆದರೆ ನಾನು ಇವತ್ತು ರೇಷನ್ ಅಕ್ಕಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಗೆ 2 ಲೋಟದಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ 1 ಬೌಲ್ನಷ್ಟು ನಾನು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ನಾನು 3 ರಿಂದ 4 ತಾಸು ಇದನ್ನು ನೆನೆಲಿಕ್ಕೆ ಇಡ್ತೀನಿ. ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. 3 ರಿಂದ 4 ತಾಸು ಇದು ಚೆನ್ನಾಗಿ ನೆನಿಬೇಕು ನೋಡಿ. ಈ ಕಡೆ ನೆಂದಾಗಿದೆ. ನೀರನ್ನು ತೆಗೆದುಬಿಟ್ಟು ಇನ್ನು 2 ಸರಿ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ ನೋಡಿ. ವಾಶ್ ಆಗಿದೆ. ಈ ಕಡೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ನೆನೆಸಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು 3 ರಿಂದ 4 5 ತಾಸು ನೆಂದರೂ ಪರವಾಗಿಲ್ಲ, ಒಟ್ಟು ಚೆನ್ನಾಗಿ ನೆನಿಬೇಕಿದು. ನೆಂದಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ರಿಂದ 4 ತಾಸಂತೂ ನೆನೆಸಿದ್ದೀನಿ. ಇದಕ್ಕೆ ನೀರು ಹಾಕಿ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೈಸ್ ಇರಬೇಕಿದು ನೋಡಿ. ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಆಗಿದೆ. ಈ ಕಡೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ನಾನು ರುಬ್ಬಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ದೋಸೆ ಹಿಟ್ಟಿಗೆ ಯಾವ ರೀತಿಯಾಗಿ ರುಬ್ಕೊಳ್ತೀವಿ ಅದೇ ರೀತಿಯಾಗಿ ನೈಸಾಗಿ ಇದನ್ನು ರುಬ್ಕೋಬೇಕು. ಆವಾಗ ಇಡ್ಲಿ ಸಾಫ್ಟ್ ಆಗಿರುತ್ತೆ. ಈ ಕಡೆ ನೋಡಿ, ಉಳಿದಿರುವಂಥ ಅಕ್ಕಿನ ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದಕ್ಕೆ ಅನ್ನ ಹಾಕ್ಕೊಳ್ತೀನಿ ನಾನು. ನೀವು ಅವಲಕ್ಕಿ ಇದ್ದರೆ ಅವಲಕ್ಕಿ ಹಾಕ್ಕೋಬಹುದು, ಅನ್ನ ಇದ್ದರೆ ಅನ್ನ ಹಾಕ್ಕೊಳ್ಳಿ. 2 ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಅನ್ನನ ತಗೊಳ್ತಾ ಇದ್ದೀನಿ. ಅವಲಕ್ಕಿ ಇದ್ದರೆ ಅವಲಕ್ಕಿನೂ ನೆನೆಸ್ಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹರಳು ಉಪ್ಪು ಹಾಕಿ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿರುವಂಥ ಹಿಟ್ಟನ್ನು ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಮಿಕ್ಸ್ ಆಗಲಿ. ಇದು ಎಷ್ಟು ಮಿಕ್ಸ್ ಮಾಡ್ತೀವಿ ಅಷ್ಟೇ ಒಳ್ಳೆಯದು ನೋಡಿ. ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ಇದರಲ್ಲಿ ನೀರು ಮಾತ್ರ ಹಾಕಕ್ಕೆ ಹೋಗಬೇಡಿ ನೀವು. ಲಾಸ್ಟಿಗೆ ಗ್ರೈಂಡ್ ಮಾಡಿಬಿಟ್ಟು ಆ ನಂತರದಲ್ಲಿ ನೀರು ಹಾಕಕ್ಕೆ ಹೋಗಬೇಡಿ. ಈಗ ರಾತ್ರಿ ಎಷ್ಟು ಗಟ್ಟಿ ಇರುತ್ತೋ ಬೆಳಗ್ಗೆನೂ ಅಷ್ಟೇ ಗಟ್ಟಿ ಇರುತ್ತೆ. ನಾವು ರುಬ್ಬುವಾಗ ನೀರು ಹಾಕಿದ್ರೆ ಬೆಳಗ್ಗೆ ಸ್ವಲ್ಪ ತೆಳು ಆಗಿಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ನಾನು ಇಲ್ಲಿ ನೀರನ್ನು ತಗೊಂಡಿಲ್ಲ. ಏನು ಹಿಟ್ಟು ರುಬ್ಬಿದ್ವಿ ಅದೇ ಅಷ್ಟೇ. ರುಬ್ಬುವಾಗ ಏನು ನೀರು ಹಾಕ್ಕೊಂಡಿದೆ ಅದಷ್ಟೇ ನೀರು ಆಗಿದ್ದು ನೋಡಿ. ಇಷ್ಟು ಗಟ್ಟಿ ಇರಬೇಕು ಇಡ್ಲಿ ಮಾಡ್ಕೊಳ್ಳಿಕ್ಕೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಾನು ಓವರ್ ನೈಟ್ ಇದನ್ನು ಇಟ್ಬಿಡ್ತೀನಿ. ಓವರ್ ನೈಟ್ ನೆನಿಲಿದು. ಸೋಡಾ ತಗೊಂಡಿಲ್ಲ, ಏನು ತಗೊಂಡಿಲ್ಲ ನೋಡಿ. ಓವರ್ ನೈಟ್ ನೆಂದಾಗಿದೆ ನೋಡಿ. ಯಾವ ರೀತಿಯಾಗಿ ಉಬ್ಕೊಂಡಿದೆ ಹಿಟ್ಟು. ಈ ರೀತಿಯಾಗಿ ಉಬ್ಕೋಬೇಕದು. ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಬಂದರೆ ಇಡ್ಲಿ ಸಾಫ್ಟ್ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ರಾತ್ರಿ ಏನು ಗಟ್ಟಿ ಇತ್ತು ಅದೇ ರೀತಿಯಾಗಿ ಗಟ್ಟಿ ಇದೆ ಹಿಟ್ಟು. ಈ ಕಡೆ ಒಂದು ಇಡ್ಲಿ ಪ್ಲೇಟ್ಗಳನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆಗಳನ್ನು ಹಾಕಿ ಸವರ್ಕೊಳ್ತೀನಿ. ಬ್ರಷ್ ಇದ್ದರೆ ಆಯಿಲ್ ಹಚ್ಚೋ ಈ ಬ್ರಷ್ ಸಿಗುತ್ತೆ. ಆ ಬ್ರಷ್ ಇದ್ದರೆ ಬ್ರಷಿಂದ ಹಚ್ಕೊಳ್ಳಿ, ಇಲ್ಲ ಕೈಯಿಂದ ಇದ್ದರೆ ಕೈಯಿಂದ ಸವರ್ಕೊಳ್ಳಿ. ಈ ರೀತಿಯಾಗಿ 2 ಪ್ಲೇಟಿಗೂ ಈ ರೀತಿಯಾಗಿ ನಾನು ಎಣ್ಣೆನ ಚೆನ್ನಾಗಿ ಸವರ್ಕೊಳ್ತೀನಿ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು, ಎಣ್ಣೆ ಇದ್ದರೆ ಎಣ್ಣೆ ಸವರ್ಕೋಬೋದು. ಈಗ ಈ ಪ್ಲೇಟಿಗೆ ನಾನು ರುಬ್ಬಿರುವಂಥ ಹಿಟ್ಟನ್ನು ಹಾಕ್ಕೊಳ್ತೀನಿ ನೋಡಿ. ಫುಲ್ ಹಾಕಬೇಡಿ, ಒಂದು 3/4 ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ಪ್ಲೇಟಿಗೆ. ತೀರಾ ಮೇಲೆ ಬಂದುಬಿಟ್ರೆ ಇಡ್ಲಿಗಳು ಒಂದಕ್ಕೊಂದು ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಮಲ್ಲಿಗೆ ಇಡ್ಲಿ ಮಲ್ಲಿಗೆ ರೈಸಿಂದನೇ ಮಾಡಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ಮನೆಯಲ್ಲಿರುವಂಥ ರೇಷನ್ ಅಕ್ಕಿಯಲ್ಲೇ ತುಂಬ ಸಾಫ್ಟಾಗಿರುವಂಥ ಮಲ್ಲಿಗೆ ಇಡ್ಲಿನ ಮಾಡ್ಕೋಬೋದು. ಮತ್ತು ಅಕ್ಕಿ ಸೋನಾ ಮುಸ್ರಿ ಆ ಥರ ರೈಸು ಆ ಥರ ಇರುತ್ತಲ್ಲ, ಅದೇ ಅಕ್ಕಿಯಿಂದನೂ ಕೂಡ ಮಾಡ್ಕೋಬೋದು. ತುಂಬ 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 ಚೆನ್ನಾಗಿರುತ್ತೆ. ಅದೇ ಅಕ್ಕಿ ತಂದು ಮಾಡಬೇಕಂತ ಏನೂ ಇಲ್ಲ. ನಾನಿವತ್ತು ರೇಷನ್ ಅಕ್ಕಿಯಿಂದನೇ ಮಾಡ್ತಾಯಿದ್ದೀನಿ ಮಲ್ಲಿಗೆ ಇಡ್ಲಿನ. ಮತ್ತು ಮತ್ತೊಂದು ಪ್ಲೇಟಿಗೆ ನಾನು ಹಿಟ್ಟನ್ನು ಹಾಕ್ಕೊಳ್ತೀನಿ ನೋಡಿ. ಬೇಗ ಆಗಿಬಿಡುತ್ತೆ. ಬೆಳಗ್ಗೆ ತಿಂಡಿಗೆಲ್ಲ ಬೇಗನೆ ಮಾಡ್ಕೋಬೋದು.
ಮಾಡ್ಬೋದು ಈ ಥರ. ನಾನಿಲ್ಲಿ ಒಲೆ ಮೇಲೆ ಸ್ಟವ್ ಮೇಲೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ನಾನು ಓವನಲ್ಲಿ ಯಾವ ರೀತಿಯಾಗಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಎಲ್ಲ ಆಗಿದೆ. ಈಗ ನಾನು ಈ ಕಡೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಲ್ಲ ಆಗಿದೆ ನೋಡಿ. ಈಗ 2 ಪ್ಲೇಟಿಗೆ ನಾನು ಹಿಟ್ಟನ್ನು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಇಡ್ಲಿ ಪಾತ್ರೆಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾನು ಜಾಸ್ತಿ ಉರಿಯಲ್ಲಿ ಇಡ್ತೀನಿ. ಫುಲ್ ಉರಿ ಇಟ್ಟು ಬೇಯಿಸ್ತೀನಿ 5 ನಿಮಿಷ ಮಾತ್ರ. ಆ ನಂತರದಲ್ಲಿ ಉರಿ ಕಡಿಮೆ ಮಾಡ್ತೀನಿ. ನೋಡಿ ಆಗಿದೆ, ಇದು 10 ರಿಂದ 15 ನಿಮಿಷ ಆಗಿದೆ. ಯಾವ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಮತ್ತೆ ಉಳಿದಿರುವಂಥ ಹಿಟ್ಟನ್ನು ನಾನು ಇದೇ ರೀತಿಯಾಗಿ ಹಾಕಿ ಮಾಡ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಹೇಗೆಲ್ಲ ಬಂದಿದೆ ನೋಡಿ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ಮತ್ತು ಹೇಗೆ ಉಬ್ಕೊಂಡಿದೆ ನೋಡಿ ಮೇಲ್ಗಡೆ ಎಲ್ಲ. ಯಾವುದೇ ರೀತಿಯ ಸೋಡಾ ಏನೂ ಹಾಕ್ಕೊಂಡಿಲ್ಲ ನಾನು. ಇದು ಚೆನ್ನಾಗಿ ಆರಲಿ, ಇದು ಕಂಪ್ಲೀಟ್ ಆರಬೇಕು. ಈ ರೀತಿ ನಾನು ಒಂದು ಪ್ಲಾಸ್ಟಿಕ್ ಸ್ಪೂನ್ನ ತಗೊಂಡಿದ್ದೀನಿ ನೋಡಿ. ಇದರಿಂದ ನಾನು ಇದ್ರ ಸಹಾಯದಿಂದ ಇಡ್ಲಿನ ಒಂದೊಂದೇ ತೆಗೆದು ಇಟ್ಕೊಳ್ತೀನಿ ನೋಡಿ. ಎಲ್ಲ ಇಡ್ಲಿನ ನಾನು ಈ ರೀತಿಯಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡಿ. ತುಂಬ ಅಂದರೆ ತುಂಬ ಸಾಫ್ಟ್ ಇರುತ್ತೆ, ಹೂವಿನ ಹಾಗೆ ಮೃದುವಾಗಿರುತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಾ, ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ. ಈ ಕಡೆ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ. ಇಡ್ಲಿ ಚಟ್ನಿ ಮತ್ತು ನಾನು ಇಡ್ಲಿನ ಹಾಕ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ ನೋಡಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಮತ್ತು ಸಾಫ್ಟ್ ಆಗಿರುವಂಥ ಮಲ್ಲಿಗೆ ಇಡ್ಲಿನ ಮಾಡ್ಬೋದು. ಈ ಕಡೆ ಒಂದು ಪ್ಲೇಟಿಗೆ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಂಡಿದೆ. ತಿನ್ನಲಿಕ್ಕೂ ಅಷ್ಟೇ ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಮತ್ತು ಸುಲಭವಾಗಿರುವಂಥ ಇಡ್ಲಿನ ಮಾಡಿ ನಿಮಗೆ ತೋರಿಸಿದ್ದೀನಿ. ರೇಷನ್ ಅಕ್ಕಿಯಿಂದನೇ ಮಾಡಿ ತೋರಿಸಿದ್ದೀನಿ. ನಾವು ಮಲ್ಲಿಗೆ ರೈಸ್ ತರಬೇಕಂತ ಏನಿಲ್ಲ. ಮನೆಯಲ್ಲಿರುವಂಥ ಅಕ್ಕಿಯಿಂದನೇ ನಾವು ಮಲ್ಲಿಗೆ ಇಡ್ಲಿನ ಸಾಫ್ಟಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಟೇಸ್ಟಿಯಾಗಿರುವಂಥ ಮೃದುವಾಗಿರುವಂಥ ಬಾಯಲ್ಲಿ ಇಟ್ಟರೆ ಕರಗುವಂತಹ ಮಲ್ಲಿಗೆ ಇಡ್ಲಿನ ಮಾಡಿ ನಿಮಗೆ ತೋರಿಸಿದ್ದೀನಿ ನೋಡಿ. ಯಾವ ರೀತಿಯಾಗಿ ಹಿಂಗೆ ಕಟ್ ಮಾಡಿದರೆ ಹಾಗೆ ಬರುತ್ತೆ, ಹೂವಿನಂತೆ ಮೃದುವಾಗಿದೆ ಇದು. ಚಟ್ನಿ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ, ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ. ಈಸಿಯಾದಂಥ ರೆಸಿಪಿಗಳನ್ನು ನೀವು ನೋಡಬೇಕಾದ್ರೆ ವರ್ಲ್ಡ್ ಕುಕ್ಕಿಂಗ್ ಚಾನಲ್ ನೋಡಿ. ಮತ್ತೊಂದು ವಿಡಿಯೋಗೆ ಸಿಗ್ತೀನಿ. ಬಾಯ್.